ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಶ್ರೀನಗರ ಇ ಬ್ಲಾಕ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ 31 ಅಡಿ ಈಸ್ಟಿಗೆ, ಸೌತಿಗೆ 45 ಅಡಿ. ಮೈಸೂರು ಮಧ್ಯಭಾಗದಿಂದ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಒಟ್ಟು 10 ಕಿಲೋಮೀಟರ್ ಆಗುತ್ತೆ. ಮೈಸೂರು JP ನಗರದಿಂದ ಒಟ್ಟು 3 ಕಿಲೋಮೀಟ್ರು. ಮೈಸೂರು JP ನಗರ ರಿಂಗ್ ರೋಡಿಂದ ಅಬೌಟ್ 1.5 ಕಿಲೋಮೀಟ್ರಲ್ಲಿ ಇರುವಂತಹ ಲೇಔಟ್ ಶ್ರೀನಗರ ಇ ಬ್ಲಾಕ್. ನಾನು ಹೇಳ್ತೀನಿ, ಮೈಸೂರು ಶ್ರೀನಗರ ಇ ಬ್ಲಾಕಲ್ಲಿ 31x45 ಸೈಟಲ್ಲಿ ನಾರ್ತ್ ಸೌತ್ ಈಸ್ಟ್ ಕಾರ್ನರ್ ಮನೆ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ಸೇಲ್ಗಿದೆ. ಬನ್ನಿ ನಾನು ಮನೆ ಒಳಗೆ ಹೋಗಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಬಹು ಪ್ರಮುಖವಾಗಿ ಹೇಳುವಂತಹ 2 ವಿಚಾರ, ಒಂದು ಪಾರ್ಕಿಂಗ್ ಆ್ಯಂಡ್ ಒಂದು ನೀರು. ನೋಡಿ, ಪಾರ್ಕಿಂಗಿಗಾಗಿ ಏನು 31 ಅಡಿ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ 10 ಫೀಟ್ ಬಿಟ್ಟು ಆಲ್ಮೋಸ್ಟ್ 20 ಫೀಟ್ ಯು ಕ್ಯಾನ್ ಆಕ್ಯುಪೈ ಫಾರ್ ಯುವರ್ ಕಾರ್ ಪಾರ್ಕಿಂಗ್. ಕಾರ್ ಪಾರ್ಕಿಂಗ್ ಮಾಡಿದ್ರೂ ಸಹ ಈ ರ್ಯಾಂಪ್ ಮೇಲೆ ಆನ್ ಗೋಯಿಂಗ್ ಟ್ರಾಫಿಕ್ಗೆ ನಿಮಗೆ ತೊಂದರೆ ಆಗಲ್ಲ. ನೆಕ್ಸ್ಟ್ ನೀರಿನ ವಿಚಾರ. ನೋಡಿ, ಎಂಟೈರ್ ಏನು ಶ್ರೀನಗರಕ್ಕೆ ಈ ಏನು ಸೊಸೈಟಿ ಶ್ರೀನಗರ ಹೌಸಿಂಗ್ ಸೊಸೈಟಿ ಏನಿದೆ ಅವರಿಂದ ನಿಮಗೆ ನೀರು ಸರಬರಾಜು ವ್ಯವಸ್ಥೆ ಲೇಔಟಿಂದನೇ ಆಗುತ್ತೆ. ಸೊ ಇದಕ್ಕೆ ನೀರಿನ ತೊಂದರೆ ಇಲ್ಲದೆ ಇರುವಂತಹ ಏರಿಯಾ. ಮೋರ್ ದೆನ್ 100 ಮನೆಗಳಿರುವಂತಹ 100-150 ಮನೆಗಳು ಇರುವಂತಹ ಏರಿಯಾ. ನಾನು ಮನೆ ಒಳಗೆ ಈಸ್ಟಿಂದ ಎಂಟರ್ ಆಗಿದ್ದೀನಿ. ಪಾರ್ಕಿಂಗ್ ಏರಿಯಾ ನೀವು ನೋಡಬಹುದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಕವರ್ಡ್ ಪಾರ್ಕಿಂಗ್ ತೋರಿಸ್ತಾರೆ ನೋಡಿ, ಕವರ್ಡ್ ಪಾರ್ಕಿಂಗ್ ಇದೆ. ಅದಾದ ನಂತರ ಐ ಮೀನ್ ಎಂಟ್ರಿಂಗ್ ಫ್ರಮ್ ಈಸ್ಟ್ ಆಲ್ಮೋಸ್ಟ್ 8 ಅಡಿ 8 ಫೀಟ್ ಟಾಲ್ ಇರುವಂತಹ ಡೋರ್, ಯುರೋಪಾ ಲಾಕ್ಸ್ಗಳನ್ನ ಹೊಂದಿರುವಂತಹ 8 ಫೀಟ್ ಡೋರ್ ಇದೆ. ಅದರ ಪಕ್ಕದಲ್ಲಿ ಇವಾಗೇನು ನನ್ನ ಮನೆ ಎಂಟ್ರಾದೆ, ಐ ಹ್ಯಾವ್ ಎಂಟರ್ಡ್ ಫ್ರಮ್ ಈಸ್ಟ್. ಎಂಟರ್ ದ ಹಾಲು ಒಂದು 8-10 ಸೀಟ್ರ್ ಸೋಫಾ ಹಾಕೋಬೋದು. ಗ್ರನೈಟ್ ಫ್ಲೋರಿಂಗ್ ಇದೆ, ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಎಲ್ಲ ಬಹುತೇಕ ಮನೆಯಲ್ಲಿ ಮುಗಿದಿರುವಂತಹ ಮನೆ. ಇನ್ನೂ ಸಹ ನಿಮಗೆ ಪೆಂಡಿಂಗ್ ವರ್ಕ್ಗಳಿಲ್ಲ. ನೀವು ನೋಡ್ಬೋದು, ಒಂದು ವಾಲ್ ಆಲ್ಮೋಸ್ಟ್ ಒಂದು 15 ಫೀಟ್ ಪ್ಲಸ್ TV ಯೂನಿಟ್ಟು ಮತ್ತು ಪ್ರೊಫೈಲ್ ಲೈಟು, DTH ಕೇಬಲ್ ಆಪ್ಷನ್ನು, ಕವರ್ಡು ಮತ್ತು ಓಪನ್ನು ಶೋಕೇಸ್ಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ಮೋರ್ ದೆನ್ 5 ಫೀಟ್ ಇರುವಂತಹ 5 ಅಡಿ 5 ಅಡಿ ಇರುವಂತಹ TV ಕ್ಯಾಬಿನೆಟ್ ಪಕ್ಕದಲ್ಲೇ ಇರುವಂತಹ ಕಿಟಕಿಗಳು, ಅದರ ಮೇಲೆ ಕರ್ಟನ್ ರಾಡ್ಸ್. ಈಗ ನಾನು ಐ ವಿಲ್ ಮೂವ್ ಟುವರ್ಡ್ಸ್ ದಿ ಪೂಜಾ ರೂಮು. ಯಾಕೆಂದರೆ ಮಧ್ಯದಿಂದ ಏನಿದೆ ಅಂತ ತೋರಿಸ್ಬಿಟ್ಟು ಮತ್ತು ಆ ಕಡೆ ನಂತರ ಈ ಕಡೆ ತೋರಿಸ್ತೀನಿ. ಆಲ್ಮೋಸ್ಟ್ ಇದರ ಸೀಲಿಂಗು 10.25 ಅಡಿ 11.5 ಫೀಟ್ ಸೀಲಿಂಗ್. ಅಲ್ಲಿ ತನಕ ಒಂದು ಲಕ್ಷ್ಮೀ ವಿಗ್ರಹನ ಕಾರ್ವ್ ಮಾಡಿ ಅದರ ಪಕ್ಕದಲ್ಲಿ 2 ಆನೆಗಳನ್ನ ಕೊಟ್ಟಿದ್ದಾರೆ. ನೋಡ್ಬೋದು, ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಬಹಳ ದೊಡ್ಡದಾದಂತಹ ಬೃಹದಾಕಾರವಾದಂತಹ ಬಿಗ್ ಸೈಜ್ ಪೂಜಾ ರೂಮ್ ಪ್ಲಸ್ ಟೀಕ್ ಕಾರ್ವಿಂಗು, ಗ್ಲಾಸ್ ಎಂಬೆಡೆಡ್ ಮಾಡಿದ್ದಾರೆ. ಪೂಜಕ್ಕೆ ಒಂದು ಪೀಠ ಸಹ ಮಾಡಿದ್ದಾರೆ. ಅದರ ಹಿಂಭಾಗದಲ್ಲೂ ನೀವು ನೋಡ್ಬೋದು ಲೈಟ್ಸ್ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ. ಈಗ ನಾನು ಈಸ್ಟಿಂದ ಎಂಟ್ರಾದ ಸ್ನೇಹಿತರೆ, ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ ಆರ್ ದಿ ಅಗ್ನಿ ಮೂಲೆ ಆಫ್ ದ ಪ್ರಾಪರ್ಟಿ. ಇಲ್ಲಿ ಇವರು ಈಗಾಗಲೇ ಹಾಟ್ ಟಚ್ ಎಂಬ ಕಂಪ್ನಿದು ಸೆನ್ಸಾರ್ ಇರುವಂತಹ ಚಿಮ್ನಿನ ಅಳವಡಿಸ್ಬಿಟ್ಟಿದ್ದಾರೆ. ಗ್ಯಾಸ್ ಪಾಯಿಂಟು, ಗ್ಯಾಸ್ ಸಿಲಿಂಡರ್ ಒಳಗೆ ತರುವಂತಹ ಪ್ರಮೇಯ ಇಲ್ಲ. ಸೊ ಎಲ್ ಶೇಪಲ್ಲಿ ಕಿಚನ್ ಯೂನಿಟ್ ಇದೆ, ಮಾಡ್ಯುಲರ್ ಕಿಚನ್ ಇದೆ. ಪ್ರೊಫೈಲ್ ಲೈಟಿಂಗ್ಗಳನ್ನ ನೋಡಿ ಇಲ್ಲಿ ತೋರಿಸ್ತೀನಿ. ಲೈಟಿಂಗ್ಗಳು ಇಲ್ಲೂ ಸಹ ಅಷ್ಟೇ, ಮತ್ತು ಇಲ್ಲೂ 2 ಕಡೆನೂ ನಿಮಗೆ ಪ್ರೊಫೈಲ್ ಲೈಟಿಂಗ್ನ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದಿ ಪ್ರೊಫೈಲ್ ಲೈಟಿಂಗು. ಸ್ಟೋರೇಜ್ ಸ್ಪೇಸ್ ನೋಡಿ, 1 2 3 4 ಒಂದು 8ರಿಂದ 10 ಸ್ಟೋರೇಜ್ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಕ್ಲೋಸ್ಡ್ ಸ್ಟೋರೇಜ್ ಸ್ಪೇಸು ಇದೆಲ್ಲ. ಓಪನ್ ಸ್ಟೋರೇಜ್ ಸ್ಪೇಸ್ ಸಹ ತೋರಿಸ್ತೀನಿ ನೋಡಿ. ಇದು ಓಪನ್ ಸ್ಟೋರೇಜ್ ಸ್ಪೇಸು ನಿಮ್ಗೆ ಇಲ್ಲಿರುವಂಥದ್ದು. ಕಿಚನ್ಗೆ ಇಲ್ಲೇ ಅಡುಗೆ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಐಟಮ್ಗಳಿರ್ಬೋದು, ದವಸ ಧಾನ್ಯಗಳನ್ನ ಇಟ್ಕೊಳ್ಳಿಕ್ಕೆ, ತಕ್ಷಣ ಡಬ್ಬಿಗಳನ್ನ ಇಟ್ಕೊಳ್ಳಿಕ್ಕೆ ಓಪನ್ ಆಗಿರಬೇಕು. ಕ್ಲೋಸ್ ಮಾಡೋದು ಕಷ್ಟ ಆಗುತ್ತೆ. ವಾಟರ್ ಫಿಲ್ಟರ್ ಯೂನಿಟ್ಟು, ಸಿಂಕು, ಲೇಟೆಸ್ಟ್ ಡಿಸೈನಲ್ಲಿರುವಂತಹ 4 ಫಂಕ್ಷನಲ್ ಸಿಂಕ್ಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೊಂದು ಸಂಕ್ಷಿಪ್ತವಾಗಿ ಅತಿ ಶೀಘ್ರದಲ್ಲೇ ಈ ಸಿಂಕ್ನ ಒಂದು ಕುರಿತು ಒಂದು ವಿಡಿಯೋ ಮಾಡ್ತೀನಿ. ಇಟ್ ಬಿ ವೆರಿ ರೋಲಿಂಗ್ ಡೌನ್ ವೆರಿ ಸೂನ್ ಟು ಯು. ಕಿಚನ್ ಏರಿಯಾ ಪಕ್ಕದಲ್ಲೇ ಡೈನಿಂಗ್ ಏರಿಯಾ, 4ರಿಂದ 5 ಸೀಟರ್ ನೀವು ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಇನ್ನೊಂದು ಕಿಟಕಿನ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ನೀವು ಎನಿ ಟೈಮ್ ಚಿಮ್ನಿನ ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿಂದನೇ ಎಂಟ್ರಿ ನೋಡಿ, ಇದೊಂದು ಎಂಟ್ರಿ ತೋರಿಸ್ತೀನಿ ಆಫ್ ದಿ ಇಯರ್, ಅದೊಂದು ಎಕ್ಸಿಟ್ ಆಫ್ ದಿ ಇಯರ್. 2 ಕಡೆಯಿಂದ ಕ್ರಾಸ್ ವೆಂಟಿಲೇಷನ್ಗೆ, ಅಡುಗೆ ಮನೆಗೆ ನಿಮಗೆ ತೊಂದರೆ ಇಲ್ಲದ ಹಾಗೆ ಮಾಡಿದ್ದಾರೆ. ಮನೆ ಕಟ್ಕೋಬೇಕು, ನಮ್ಮ ಹತ್ರ ಒಂದು 30-40 ಸೈಟ್ ಇದೆ, ಈಸ್ಟ್ ಫೇಸಿಂಗ್ ಇದೆ. ಹೇಗೆಂದರೆ ನೋಡಿ, ಕ್ರಾಸ್ ವೆಂಟಿಲೇಷನ್ಗೆ ಈ ಥರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಇದೊಂದು ತೋರಿಸಿರಲಿಲ್ಲ ನೋಡಿ, ಇವಾಗ ತೋರಿಸ್ತಾರೆ.
ದಿಸ್ ವಿಲ್ ಶೋ ಯು ದಿಸ್ ಯೂನಿಟ್ ಆಲ್ಸೋ. ಕ್ರಾಕರಿ ಸ್ಟೋರೇಜ್ ಯೂನಿಟ್ ಏನು, ಗ್ಲಾಸ್ಗಳು, ಬೌಲ್ಸು, ಕಪ್ಪುಗಳು, ಐಸ್ ಕ್ರೀಮ್ ಕಪ್ಗಳು, ಪ್ಲೇಟ್ಗಳು ಇಟ್ಕೊಳ್ಳಿಕ್ಕೆ ಜಾಗ. ಅದಾದ ನಂತರ ಈ ಶೋಕೇಸ್ ಕಾನ್ಸೆಪ್ಟಲ್ಲಿ ಏನಾಗಿತ್ತು ಅಂದರೆ ಭಾಳ ವರ್ಷಗಳಿಂದ ಈ ಶೋಕೇಸ್ ಕಾನ್ಸೆಪ್ಟ್ ಹೊರಟೋಗಿತ್ತು, ತೆಗೆದುಬಿಟ್ಟಿದ್ರು. ಬಟ್ ಆದರೆ ಭಾಳಷ್ಟು ಜನ ಗುರು ಹಿರಿಯರು ಫೋಟೋ ಇಟ್ಕೋಬೇಕು, ಮದುವೆ ಆಗಿರುವಂಥ ಫೋಟೋ ಇಟ್ಕೋಬೇಕು, ಮಕ್ಕಳದ್ದು ಚಿಕ್ಕ ಮಕ್ಕಳು ಫೋಟೋ ಇಟ್ಕೋಬೇಕು, ಮೊಮ್ಮಕ್ಕಳು ಫೋಟೋ ಇಟ್ಕೋಬೇಕು, ಅವ್ರದ್ದು ಮೆಮೊರಿಗಳನ್ನ ಇಟ್ಕೋಬೇಕು, ಗೆದ್ದಿರೋಂಥ ಅವಾರ್ಡ್ಗಳು, ಮೊಮೆಂಟೋಗಳನ್ನ ಇಟ್ಕೋಬೇಕು, ಜಾಗ ಇರಲಿಲ್ಲ. ನೋಡಿ ಚೆನ್ನಾಗಿ ಮಾಡಿದ್ದಾರೆ, ವಿತ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಈಗ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ದಿ ವಾರ್ಡ್ರೋಬ್, ಫಾಲ್ ಸೀಲಿಂಗ್, ಸ್ಟ್ರಿಪ್ ಲೈಟ್ಸ್, ಫ್ಯಾನ್, ಕರ್ಟನ್ ರಾಡ್ಸ್, ವಿಂಡೋಸ್, ಡ್ರೆಸ್ಸಿಂಗ್ ಟೇಬಲ್, 2 ವಿಂಡೋಸ್ ಆ್ಯಕ್ಚುಲಿ, ಎರಡಕ್ಕೂ ಕರ್ಟನ್ ರಾಡ್ಗಳು ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ನ ನೋಡ್ಬೋದು. ಒಳಗಡೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ನೇಹಿತರೆ ಯಾವುದೇ ತರಹದ ಲಾಫ್ಟು ತೋರಿಸ್ಬೇಕು ಅನ್ಸರಿ. ಸೊ ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂಥ ವಿಡಿಯೋ ಅಲ್ಲ. ಈ ಮನೆ ಏನು ನ್ಯಾಚುರಲಾಗಿ ಏನು ಲೈಟ್ ಇದೆ ಅದನ್ನು ನಾನು ಯೂಸ್ ಮಾಡಿ ಮಾತ್ರ ಮಾಡ್ತಾ ಇರೋದು. ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಈ ಮಾಸ್ಟರ್ ಬೆಡ್ರೂಮ್ ಆಫ್ ಪ್ರಾಪರ್ಟಿಲಿ ಕಾಟನ್ನ ಈಗಾಗಲೇ ಅವರೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ಕಾಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕಾಟು, ಹೆಡ್ ರೆಸ್ಟು, AC ಪಾಯಿಂಟ್ಗಳು, ಲಾಫ್ಟು ಅಂದರೆ ಸಜ್ಜ, ಸ್ಲೈಡಿಂಗ್ ವಾರ್ಡ್ರೋಪು, ಡೋರು, ಆ ಕಡೆ ಈ ಕಡೆ ಏನು ಕಾಟ್ ಇದೆ, ಕಾಟ್ ಎರಡು ಕಡೆಯೂ ಸಹ ದೇ ಹ್ಯಾವ್ ಗಿವನ್ ಯು ಆಲ್ರೆಡಿ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಇಲ್ಲೂ ಸಹ ಇದಕ್ಕೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನಕ್ಕೆ ಇದನ್ನು ಮಾಡಿದ್ದಾರೆ, ಇದನ್ನು ಮಾಡದೇ ಇದ್ದಿದ್ರೆ ದಿನ ಬೆಳಗ್ಗೆ ಎದ್ದೇಳ್ತೀರಾ, ಒಂದು ದೇವರ ಫೋಟೋ ನೋಡಬೇಕು, ಎಲ್ಲಿ ಇಟ್ಕೊಳ್ತೀರಿ ನೋಡಿ, ಇಲ್ಲಿ ಇಟ್ಕೊಳ್ಳಿ, ನೀಟಾಗಿ ಮಾಡಿದ್ದಾರೆ. ಟಿ ವಿ ಯೂನಿಟ್ಗೂ ಸಹ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಎಲ್ಲ ಕಡೆ. ಟಿ ವಿ ಯೂನಿಟ್ ಯಾಕಂದರೆ 1 TV ಆಲ್ವಿ ಶೋನ್ ಯು ಅಟ್ ದಿ ಎಂಟ್ರೆನ್ಸ್ ಆಫ್ ದಿ ಮನೆ, ಹಾಲಲ್ಲೇ ಇದೆ ಇದೊಂದು. ಇದಾದ ನಂತರ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಕಮೋಡು, ಶವರು. ಸೊ ಒಂದು ಅಟ್ಯಾಚ್ ಬಾತ್ರೂಮ್ ಇದಕ್ಕಿದೆ. ಎಂಟೈರ್ ಡೋರ್ಸ್ಗಳು, ವಿಂಡೋಗಳು, ಇದಕ್ಕೆ ಹಾಕಿರುವಂಥ ಇಂಟರ್ನಲ್ ಎಲ್ಲವೂ ಟೀಕು. ದಿಸ್ ಕಮ್ಸ್ ದಿ ಬಾತ್ರೂಮ್ ನಂಬರ್ 2. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್, ಕಾಮನ್ ಬಾತ್ರೂಮ್. ಸಿಂಗಲ್ ಪೀಸ್ ಕಮೋಡ್ ಇದೆ, ಶವರ್ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಹ್ಯಾಂಡ್ ವಾಶ್, ಗ್ರನೈಟ್ ಮೇಲೆ ಹ್ಯಾಂಡ್ ವಾಶ್ನ ಕೂರಿಸಿದ್ದಾರೆ, ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೂ ಸಹ ನೋಡಿ, ಇದು ಸಹ ಒಂದು ಕೆಳಗೆ ಸ್ಟೋರೇಜ್ ಸ್ಪೇಸು, ಗ್ರನೈಟು, ಅದರ ಮೇಲ್ಗಡೆ ಹ್ಯಾಂಡ್ ವಾಶು, ಹಿಂಭಾಗದಲ್ಲಿ ಮಿರರು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ತೋರಿಸ್ತೀನಿ ನೋಡಿ ನಿಮಗೆ. ವಾಷಿಂಗ್ ಮಿಷಿನ್ ಪಾಯಿಂಟು, ಅದ್ರ ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಸರ್ಫು, ರಿನ್ನು ಎಲ್ಲ ಇಟ್ಕೊಳ್ಳಿಕ್ಕೆ, ವಾಷಿಂಗ್ ಪೌಡ್ರ್ಗಳನ್ನ ಇಟ್ಕೊಳ್ಳಿಕ್ಕೆ ಇದು. ಹಿಂದ್ಗಡೆ ಮನೆಯ ಲಾಸ್ಟ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ ಇದು. ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಸಹ ಇದೆ. ನಮಗೆ ಅದು ಬೇಡ, ಇದನ್ನು ಯೂಸ್ ಮಾಡ್ಕೋಬೇಕು, ಇದನ್ನು ಯೂಸ್ ಮಾಡ್ಕೋದು. ಪಾತ್ರೆ ತೊಳಿಲಿಕ್ಕೆ ಜಾಗ. ಓಕೆ, ಯಾವುದಕ್ಕೆ ಮನೇಲಿ ದೊಡ್ಡ ದೊಡ್ಡ ಪಾತ್ರೆಗಳಿಂದ ತೊಳಿಲಿಕ್ಕೆ ಜಾಗ ಇಲ್ಲ, ಬಟ್ಟೆ ದೊಡ್ಡ ಪಾತ್ರೆ ದೊಡ್ಡ ಬೆಡ್ಶೀಟ್ ಒಗಿಬೇಕು ಆಗಲ್ಲ ಅಂದ್ರಲ್ಲಿ ಅದನ್ನು ಸಹ ಇಲ್ಲಿ ಮಾಡ್ಕೋಬೋದು. ಇನ್ನೊಂದು ಪಾತ್ರೆ ತೊಳಿಲಿಕ್ಕೆ ಇನ್ನೊಂದು ಜಾಗ. ಏನಕ್ಕಿದು, ಕೂತ್ಕೊಂಡು ಮಾಡೋಕ್ಕಾಗಲ್ಲ, ನಿಂತ್ಕೊಂಡು ಮಾಡಬೇಕು ಅಂದರೆ ಇಲ್ಲೂ ಸಹ ಜಾಗ ಇದೆ. ಎಲ್ಲದನ್ನು ಕಿಚನಲ್ಲೇ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಇನ್ನೊಂದು ಎಂಟ್ರಿ ಪಾಯಿಂಟ್ ಆಫ್ ದ ಹೌಸ್ ತೋರಿಸ್ತೀನಿ ನೋಡಿ. ಭಾಳಷ್ಟು ಜನ ಕೇಳ್ತೀರಿ, ಮನೆ ಒಳಗೆ ಬರಲಿಕ್ಕೆ ಅದು ಒಂದೇ ಎಂಟ್ರಿ. ದಿನನಿತ್ಯ ಮನೆಗೆ ಬರುವಂತಹ ಡೊಮೆಸ್ಟಿಕ್ ಹೆಲ್ಪರ್ಸ್ ಅಂದರೆ ಮನೆಗೆ ಬಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಯಾರು ಇರ್ತಾರೆ, ಅವ್ರು ಬಂದು ಹೋಗ್ಲಿಕ್ಕೆ ಒಂದು ಜಾಗ ಇರಬೇಕು. ಮನೆಯೆಲ್ಲ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಪಾತ್ರೆ ಮತ್ತು ಎಲ್ಲ ಇಟ್ಟು ಹೋಗಿರ್ತಾರೆ ತೊಳಿಲಿಕ್ಕೆ. ಇಲ್ಲಿ ಬಂದು ಅವ್ರು ತೊಳೆದ್ಬಿಟ್ಟು ಹೋಗೋದು. ಇಲ್ಲೇ ಪಾತ್ರೆ ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಜಾಗ, ಪಾತ್ರೆ ತೊಳಿಲಿಕ್ಕೂ ಅಲ್ಲೇ ಜಾಗ ತೋರಿಸಿ ಬಟ್ಟೆ ಒಗೆದು ಇಲ್ಲೇ ಒಣಗಾಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಪಕ್ಕದಲ್ಲೇ ಇರೋದ್ರಿಂದ ಸೊ ನಿಮಗೆ ಈಸಿಯಾಗಿ ಬಟ್ಟೆ ಒಗೆದಿರುವಂಥ ಬಟ್ಟೆಗಳು ತೊಗೊಂಬರ್ಲಿಕ್ಕೆ ಈಸಿ ಆಗುತ್ತೆ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ವಿಡಿಯೋ ಆಫ್ ದಿಸ್ 2 bedroom 31/45 ಸೌತ್ ಈಸ್ಟ್ ಕಾರ್ನರ್ ಮನೆ ಸೇಲ್ಗಿದೆ. ಆಲ್ಮೋಸ್ಟ್ ಎಲ್ಲವೂ ಕೆಲಸ ಕಂಪ್ಲೀಟ್ ಆಗಿದೆ. ಮತ್ತು ನನಗೆ ಇದ್ರ ಬಗ್ಗೆ ಇಷ್ಟ ಆಗುವಂಥ ಒಂದು ವಿಚಾರ ಏನು ಅಂದರೆ, ಹೈಟ್ ಆಫ್ ದಿಸ್ ಸೀಲಿಂಗಿಗೆ ಇವರು ಇಂಟೀರಿಯರ್ಸ್ನ ಯೂಸ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಇರ್ಬೋದು, ವರ್ಕ್ಮೆನ್ಶಿಪ್ ಇರ್ಬೋದು, ಮತ್ತು ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಇವೆಲ್ಲವೂ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಕಲರ್ ಇರ್ಬೋದು, ಶೇಡ್ ಇರ್ಬೋದು, ಅಥವಾ ಯೂಸ್ ಮಾಡಿರೋ ಮೆಟೀರಿಯಲ್ಗಳು ಒಂದಕ್ಕೊಂದಿಗೆ ಕಾಂಪ್ಲಿಮೆಂಟ್ ಆಗ್ತದೆ. ಎಲ್ಲೂ ಸಹ ಜಾಗದಲ್ಲಿ ನಿಮಗೆ ಇಕ್ಕಟ್ಟು ಅಂದರೆ ಕಂಜೆಷನ್ ಅಂದರೆ ಒಂದು ಗೋಡೆಯಿಂದ ಒಂದು ಗೋಡೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಒಂದು ರೂಮಿಂದ ಒಂದು ರೋಡಿಗೆ ಕಷ್ಟ ಆಗುತ್ತೆ ಅಂತಿಲ್ಲ. ಭಾಳ ಸ್ಪೇಷಿಯಸ್ ಆಗಿದೆ. ಈಗ ಖಾಲಿ ಮನೆಗಳಲ್ಲಿ ಓಡಾಡಿದಾಗ ಈಸಿ ಅನಿಸುತ್ತೆ. 4 ಸೋಫಾ ಹಾಕ್ಕೊಳ್ಳಿ ಅಂದರೂ ಸ್ಪೇಸ್ ಗ್ಯಾರಂಟಿಯಾಗಿ ಸಿಗುತ್ತೆ.
ಎಷ್ಟು ಪಿಲ್ಲರ್ಗಳು, ಎಷ್ಟು ಕಾಲಮು, ಏನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಯೂಸ್ ಮಾಡಿದರೆ ಐ ವಿಲ್ ಟ್ರೈ ಟು ಪುಟ್ ಇಟ್ ಇನ್ ದಿ ಡಿಸ್ಕ್ರಿಪ್ಷನ್. ಇಲ್ಲಾಂದರೆ ಯು ಕ್ಯಾನ್ ಡೂ ಕಾಲ್ ಮಿ ಆರ್ ವಾಟ್ಸ್ ಮೀ. ಯಾಕಂದರೆ ಸಮಯದ ಅಭಾವ ಇರುವುದರ ಕಾರಣದಿಂದಾಗಿ ಐ ಆಮ್ ಎಂಡಿಂಗ್ ದ ವಿಡಿಯೋ ಹಿಯರ್. ಈ ಮನೆಯ ಸೆಲ್ಲಿಂಗ್ ರೇಟ್ ಎಷ್ಟು, ವಾಟ್ ಇಸ್ ದ ರೇಟ್ ಆಫ್ ದ ಸೇಲ್ ಆಫ್ ದಿಸ್ ಪ್ರಾಪರ್ಟಿ ಅಂದರೆ ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ನೋಡಿಬಿಟ್ಟು ಯು ಕ್ಯಾನ್ ವಾಟ್ಸ್ಆ್ಯಪ್ ಮಿ ಆರ್ ಕಾಲ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಅಂಡ್ ಬಾಯ್.